ಹಲೋ ಬೆಸ್ಟೀಸ್, ಇವತ್ತಿನ ನಮ್ಮ ಶಾರ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಪುಲ್ಲಟ್ಟು. ಸಾಫ್ಟ್ ಮತ್ತು ಫ್ಲಫಿ ಇರುತ್ತೆ. 80s ಟೈಮ್ನಲ್ಲಿ ರೋಡ್ ಸೈಡ್ ಮಾಡೋವಂಥ ಬ್ರೇಕ್ಫಾಸ್ಟ್ ಇದು. ಅವಾಗ 25 ಪೈಸೆಗೆ ಒಂದು ಸಿಕ್ತಿತ್ತು, ತುಂಬ ಚೆನ್ನಾಗಿರೋದು. ಐರನ್ ತವಾ ಮೇಲೆ ಹಾಕ್ತಿದ್ರೇ ಅದು ನೋಡೋಕ್ಕೆ ತುಂಬ ಇಷ್ಟ ಆಗ್ತಿತ್ತು. ಇವಾಗ ರೆಸಿಪಿ ನೋಡೋಣ. ಫಸ್ಟ್ ಒಂದು ಗ್ಲಾಸ್ ಅಕ್ಕಿ ತೊಳೆದಿಟ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೊಂಡು ಅದರಲ್ಲಿ 1/4 ಲೀಟ್ರ್ ಮೊಸರು ಹಾಕಬೇಕು. ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಈ ಥರ ಒಂದು 1/4 ಸ್ಪೂನಷ್ಟು ಮೆಂತ್ಯ ಹಾಕಿ ಮಾರ್ನಿಂಗ್ ನೆನೆಸಿಟ್ರೆ ಈವ್ನಿಂಗ್ಗೆ ರುಬ್ಬಿಟ್ಬೋದು. ಮೊಸರಲ್ಲಿ ನೆನಿಬೇಕಲ್ಲ, ಹಾಗಾಗಿ ತುಂಬ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಈವ್ನಿಂಗ್ 7 to 9 hours ಆದಮೇಲೆ ಇದೆಲ್ಲ ರುಬ್ಕೋಬೇಕು. ನೀರೇನು ಹಾಕೋಂಗಿಲ್ಲ, ಏನು ನೆನೆಸಿಟ್ಟಿರ್ತೀವೋ ಅದರಲ್ಲೇ ಹಾಕ್ಕೋಬೇಕು. ನೈಟೆಲ್ಲ ಫರ್ಮೆಂಟ್ ಆಗಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ಗಟ್ಟಿ ಇರಬಾರ್ದು, ಹಾಗೆ ನೀರು ಇರಬಾರ್ದು. ನೆಕ್ಸ್ಟ್ ಇದರಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡ್ ಇಡಬೇಕು. ನೆಕ್ಸ್ಟು ದೋಸೆ ತವ ತೊಗೊಂಡು ದೋಸೆ ಹಾಕೋದಷ್ಟೇ. ಒಂದು ಸೌಟು ಹಿಟ್ಟು ತೊಗೊಂಡು ಡೈರೆಕ್ಟಾಗಿ ಹಾಕೋದು, ಏನು ತಿರುಗಿಸ್ಬಾರ್ದು. ನಾನಿಲ್ಲಿ ಐರನ್ ತವ ತೊಗೊತಿದ್ದೀನಿ. ಐರನ್ ತವನಲ್ಲಿ ಒಂದು ಸೌಟಷ್ಟು ಹಿಟ್ಟು ಹಾಕಿದ ತಕ್ಷಣ ಅದೇ ಸ್ಪ್ರೆಡ್ ಆಗುತ್ತೆ, ನಾವೇನು ಸ್ಪ್ರೆಡ್ ಮಾಡೋಂಗಿಲ್ಲ. ಲಿಡ್ ಕ್ಲೋಸ್ ಮಾಡಿದರೆ 2-3 ನಿಮಿಷಕ್ಕೆ ಫುಲ್ ಕುಕ್ ಆಗಿಬಿಡುತ್ತೆ. ಹೋಲ್ಸ್ ಎಲ್ಲ ಬೀಳುತ್ತೆ ಅದ್ರ ಮೇಲೆ. ಅದನ್ನೇ ಅದು ಹೋಲ್ಸ್ ಎಲ್ಲ ಕರೆಕ್ಟಾಗಿ ಬಿದ್ದಿದೆಯಂದರೆ ಆವಾಗ ಪರ್ಫೆಕ್ಟ್ ಪುಲ್ಲಟ್ಟು ಬಂದಿದೆಯಂತ. ಟಾಪ್ ಸೈಡು ಹೋಲ್ಸ್ ಎಲ್ಲ ಬಿದ್ದಿರಬೇಕು ವೈಟಾಗಿ, ಮತ್ತೇನು ತಿರುಗಿಸೋದು ಬೇಡ, ಅದು ಕುಕ್ ಆಗಿರುತ್ತೆ. ಬ್ಯಾಕ್ ಸೈಡು ಗೋಲ್ಡನ್ ಕಲರ್ ಬಂದಿರುತ್ತೆ, ಡಾಟ್ಸ್ ತುಂಬ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ಲಫಿ ಬರುತ್ತೆ, ಎಷ್ಟು ತಿಂದರೂ ಕರ್ಗೋಗ್ತಿರುತ್ತೆ ಹಂಗೆ. ಈಗ ನೋಡಿ, ಮಧ್ಯದಲ್ಲಿನೂ ಹೋಲ್ಸ್ ಥರ ಬಿದ್ದಿದೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸೋದು ಇದು. ಇದಕ್ಕೆ ಶುಂಠಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹಿಟ್ಟು ಚೆನ್ನಾಗಿ ನೆನೆಸ್ಬೇಕು, ಫರ್ಮೆಂಟ್ ಚೆನ್ನಾಗಿ ಮಾಡಬೇಕು ಅಷ್ಟೇ. ಇದು ತವಾಗೆ ದೋಸೆ ಹಿಟ್ಟು ಹಾಕಿದಾಗ ಅದನ್ನೇ ಸ್ಪ್ರೆಡ್ ಆಗಬೇಕು, ನಾವೇನು ಸ್ಪ್ರೆಡ್ ಮಾಡೋಂಗಿಲ್ಲ. ಶುಂಠಿ ಚಟ್ನಿ ರೆಸಿಪಿ ಆಲ್ರೆಡಿ ಶಾರ್ಟಲ್ಲಿ ಬಂದಿದೆ, ಅದನ್ನು ಚೆಕ್ ಮಾಡಿ. ಆಂಧ್ರದಲ್ಲಿ ರೋಡ್ ಸೈಡ್ ಮನೆ ಮುಂದೆ ಕೂತ್ಕೊಂಡು ಅಜ್ಜಿಯವ್ರಿಗೆ ದೋಸೆ ಹಾಕಿ ಸೇಲ್ ಮಾಡೋರು. ಆ ಸ್ಮೆಲ್ 100 ಮೀಟರ್ಸಲ್ಲೇ ಆ ಸ್ಮೆಲ್ ಬರ್ತಿತ್ತು. ನಮ್ಮ ಪೇರೆಂಟ್ಸಿಗೆ ತಿನ್ನೋಕ್ಕೆ ಬಿಡ್ತಾನೆ ಇರಲಿಲ್ಲ. ಇದೆಲ್ಲ ನಮ್ಮ ಫ್ರೆಂಡ್ಸಿಗೆ ಹೇಳಿ ನಾವು ಹಾಸ್ಟೆಲಲ್ಲಿರುವಾಗ ತರಿಸ್ಕೊಂತೀವಿ. ಪುಲ್ಲಟ್ಟು ನೋಡಿದರೆ ನಮಗೆ ಆ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಆಗುತ್ತೆ. ಓಕೆ, ನೀವು ಈ ರೋಡ್ ಸೈಡ್ ಸ್ಟಾಲ್ಸಲ್ಲಿ ಮಾಡೋ ಪುಲ್ಲಟ್ಟು ಟ್ರೈ ಮಾಡಿ.